ಯಾವುದೇ ಕಸುಬಿಲ್ಲದೆ ಲಕ್ಷಾಂತರ ಮೊತ್ತದ ಬಂಗಲೆ ಕಟ್ಟಿಸುತ್ತಿರುವ ಪುತ್ತೂರು ಪುರಸಭೆಯ ಸದಸ್ಯ ಮೊಹಮ್ಮದ್ ಅಲಿಗೆ ಈ ಆಸ್ತಿ ಹೇಗೆ ಬಂತು ಎನ್ನುವುದರ ಕುರಿತು ತನಿಖೆ ನಡೆಸಬೇಕಿದೆ ಎಂದು ಮಾಜಿ ಪುರಸಭೆ ಸದಸ್ಯ ಇಸಾಕ್ ಸಾಲ್ಮರ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಕೆಮಿಂಜೆ ಗ್ರಾಮದ 117/1B ವಿಸ್ತೀರ್ಣದ 40 ಸೆಂಟ್ಸ್ ಕಂದಾಯ ನಿರೀಕ್ಷಕರ ಮತ್ತು ಗ್ರಾಮ ಕರ್ಣಿಕರ ವಸತಿ ಗೃಹಕ್ಕೆ ಕಾದಿರಿಸಿದ ಜಮೀನಿನಲ್ಲಿ ಈ ವ್ಯಕ್ತಿಗೆ ನಿವೇಶನ ಹೇಗೆ ದೊರೆಯಿತು ಎಂದು ಪ್ರಶ್ನಿಸಿದ ಅವರು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಪಕ್ಷದ ಡಿನೋಟಿಫಿಕೇಷನ್ ಬಗ್ಗೆ ಮಾತನಾಡುವ ಈ ಕಾಂಗ್ರೆಸ್ ಪುಡಾರಿ ತನ್ನ ಅವ್ಯವಹಾರದ ಬಗ್ಗೆ ತಹಶೀಲ್ದಾರರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರರನ್ನೇ ಬ್ಲಾಕ್ ಮೇಲ್ ಮಾಡಲು ಈತ ಹೊರಟಿದ್ದು, ಈ ಹಿಂದೆಯೂ ಈತ ಚಿಲ್ಡ್ರನ್ ವೆಲ್ಫೇರ್ ಸೊಸೈಟಿ ಎಂಬ ಸಂಸ್ಥೆಯ ಹೆಸರಿನಲ್ಲಿ ಫೋರ್ಜರಿ ಸಹಿ ಮಾಡಿ ತಹಶೀಲ್ದಾರ್ ಹಾಗೂ ಆಹಾರ ಪೂರೈಕೆ ಇಲಾಖೆ ಅಧಿಕಾರಿ ಇಬ್ರಾಹಿಂ ಎಂಬುವರ ಮೇಲೆ ಆರೋಪ ಮಾಡಿದಂತಹ ನೀಚ ಪ್ರವೃತ್ತಿಯಲ್ಲಿ ಈತ ತೊಡಗಿಕೊಂಡಿದ್ದಾನೆ ಎಂದು ಆರೋಪಿಸಿದರು. ಪಕ್ಷಾತೀತ ನೆಲೆಯಲ್ಲಿ ಈತನ ಬಣ್ಣ ಬಯಲು ಮಾಡುವ ಸಂಬಂಧ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿರುವ ಈತನ ದಾಖಲೆಗಳನ್ನು ಕೂಡಲೇ ಬಹಿರಂಗಪಡಿಸಲಾಗುವುದು ಎಂದರು. ಪುರಸಭೆಯ ಸಾರ್ವಜನಿಕ ಸೇವಾ ಕೇಂದ್ರದ ಕೃಷ್ಣ ಹಾಗೂ ಜತ್ತಪ್ಪ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಗ ಮಂಜುನಾಥ್ ಭಟ್ ಅಂತ ಹೇಳುವವರು ಮಾಡಿದ್ದಾರೆ, ಚೈಲ್ಡ್ ವೆಲ್ಫೇರ್ ಮಾಡಿದ್ದಾರೆ. ಅವರು ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಚೈಲ್ಡ್ ವೆಲ್ಫೇರ್ನವರನ್ನು ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗೆ ಅವರು ಯಾರಂತ ಗೊತ್ತಿರಲಿಲ್ಲ. ಬೇರೆಯವರೊಂದು ಬೀರಮಲೆ ಹತ್ತಿರದವರ ಹತ್ರ ಕೇಳಿದಾಗ ಅವರ ಮನೆ ತೋರಿಸಿದ್ರು ನಮಗೆ. ಅಲ್ಲಿಗೆ ಹೋಗಿ ನಾನು ಮತ್ತು ಜತ್ತಪ್ಪ ಹೋಗಿ ಕೇಳಿದ್ದೆವು, ನಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾವು ಕಂಪ್ಲೇಂಟ್ ಕೊಡುವಾಗ ನಮ್ಮ ಲೆಟರ್ ಹೆಡ್ ಮತ್ತು ಸೀಲನ್ನು ಬಳಸಿ ನಾವು ಕಂಪ್ಲೇಂಟ್ ಕೊಡೋದು. ನಾವು ಕಂಪ್ಲೇಂಟ್ ಮಾಡಲಿಲ್ಲ, ನಾವು ಬೇಕಾದ್ರೆ ತಾಲೂಕು ಕಚೇರಿಗೆ ಬಂದು ನಿಮ್ಮ ಎದುರಲ್ಲಿ ಬೇಕಾದ್ರೆ ರೈಟಿಂಗ್ ಅಲ್ಲಿ ಕೊಡ್ತೇವೆ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಮೊಹಮ್ಮದ್ ಅಲಿಯ ಮೇಲೆ ಚೈಲ್ಡ್ ವೆಲ್ಫೇರ್ನವರು ಕಂಪ್ಲೇಂಟ್ ಮಾಡಿದ್ರು ಲೆಟರ್ ಹೆಡ್ ಅಲ್ಲಿ. ಅವ್ರು ಮಾಡಿದ್ದಾರೆ ಮೊದಲು. ಅದರ ದಾಖಲೆ ಬೇಕಾದ್ರೆ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಸಿಗ್ಬೋದು ನಿಮಗೆ, ತಹಸೀಲ್ದಾರ್ ಹತ್ರ. ಪುತ್ತೂರು ತಾಲೂಕು ವಿವಿಧ ಇಲಾಖಾಧಿಕಾರಿಗಳು ಅನುಸರಿಸುತ್ತಿರುವ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಫೆಬ್ರವರಿ 21ರಂದು ಸಹಾಯಕ ಕಮಿಷನರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿಯ ಬೃಹತ್ ಪ್ರತಿಭಟನೆ ನಡೆಯಲಿರುವುದು. ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ನಡೆಸಲು ಉದ್ದೇಶಿಸಿರುವ ಈ ಪ್ರತಿಭಟನೆ ತಾಲೂಕು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಕಳೆದ 4 ವರ್ಷಗಳಿಂದ ಆದ ಅನ್ಯಾಯವನ್ನು ವಿರೋಧಿಸಿ ಸಹಾಯಕ ಕಮಿಷನರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ತಮ್ಮ ಹಕ್ಕೊತ್ತಾಯಗಳ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಅದು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಎರಡೇ ಡಿಪಾರ್ಟ್ಮೆಂಟ್ಗಳು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಏನು ಅಂತ ಹೇಳಿದ್ರೆ, ಅಲ್ಲಿರುವಂಥದ್ದು ಸಣ್ಣ ವಿಚಾರ. ಅದು ಏನು ಅವರು ಅಪಮಾನ ಆಗಿದ್ದಕ್ಕೆ ಅವರಿಗೆ ಆಗಿದ್ರೆ ಅದೇನು ತರ್ಜಿಮೆ ಬೇರೆ ಇದರಿಂದ ಮಾಡ್ತಾ ಇದ್ರೆ ಅದು ಆ ಒಂದು ಆ್ಯಕ್ಟಿಗೆ ಬರೋದಿಲ್ಲ. ಏನಂತ ಹೇಳಿದ್ರೆ ನಮಗೆ ಅದು ಎದುರೆದುರು ಅದು ಪರಿಹಾರ ಆಗಬೇಕು. ಮುಚ್ಚಿಮರ ಸ್ನೇಹಿತನಿಗೋಸ್ಕರ ಫೈನಾನ್ಸ್ನಿಂದ ಹಣ ತೆಗೆಸಿಕೊಟ್ಟ ತಪ್ಪಿಗಾಗಿ ಫೈನಾನ್ಸ್ ಮಾಲಕನಿಂದ ಒದೆ ತಿಂದ ಅಮಾಯಕ ಯುವಕ ಆಸ್ಪತ್ರೆಗೆ ಸೇರಿದ ಘಟನೆ ಗುರುವಾರ ರಾತ್ರಿ ವಿಟ್ಲದ ಕನ್ಯಾನದಲ್ಲಿ ನಡೆದಿದೆ. ಕನ್ಯಾನ ನಿವಾಸಿ ರಾಮಚಂದ್ರ ತನ್ನ ಸ್ನೇಹಿತನಾದ ಶಿವರಾಮ ಎಂಬವನಿಗೆ ಶ್ರೀಧರ ಶೆಟ್ಟಿ ಎನ್ನುವವರ ಫೈನಾನ್ಸ್ನಿಂದ 10,000 ರೂಪಾಯಿ ಸಾಲ ತೆಗೆಸಿಕೊಟ್ಟಿದ್ದು, ಸಾಲ ಮರುಪಾವತಿಸಿದ ಹಿನ್ನೆಲೆಯಲ್ಲಿ ರಾಮಚಂದ್ರನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿ ಆಸ್ಪತ್ರೆಗೆ ಸೇರುವಂತೆ ಮಾಡಿದ ಘಟನೆ ಗುರುವಾರ ರಾತ್ರಿ ಕನ್ಯಾನದ ಬಳಿ ನಡೆದಿದೆ. ಫೈನಾನ್ಸ್ ಮಾಲಕ ಶ್ರೀಧರ ಶೆಟ್ಟಿ ಈ ಕೃತ್ಯ ನಡೆಸಿದ್ದು, ಹಲ್ಲೆಗೊಳಗಾದ ರಾಮಚಂದ್ರ ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಬಂದು ಪ್ರಕರಣ ದಾಖಲಿಸಬೇಕಾದ ಪುತ್ತೂರು ನಗರ ಪೊಲೀಸರು ಹಲ್ಲೆಗೊಳಗಾದ ವ್ಯಕ್ತಿಯ ಹೇಳಿಕೆಯನ್ನ ಪಡೆಯಲು ತೀರಾ ನಿರಾಸಕ್ತಿ ವಹಿಸುತ್ತಿದ್ದು, ಸೂಕ್ತ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಬೇಕೆಂದು ಹಲ್ಲೆಗೊಳಗಾದ ವ್ಯಕ್ತಿ ರಾಮಚಂದ್ರ ಪೊಲೀಸರಲ್ಲಿ ವಿನಂತಿಸಿದ್ದಾರೆ. ಫೈನಾನ್ಸ್ ಇಲ್ಲ ಸರ್, ಅದು ನಕಲಿ. ಹೆಸರು ಅಂತ ಇಲ್ಲ ಸರ್. ಯಾರ್ದು ಜನ? ಶ್ರೀಧರ್ ಶೆಟ್ಟಿ ಅಂತ. ಶ್ರೀಧರ್ ಶೆಟ್ಟಿ ಅಂತ ಒಂದು ಬಂದು ಕರೆದ ತಕ್ಷಣ ನನಗೆ ಕಾಸು ಬರೀರ ತಟಪಟ ಹೊಡೆದು ಸರ್. ಎಲ್ಲಿ ಹೊಡೆದಲ್ಲಿ? ಕನ್ಯಾನ ಬೆಂಡೆಯಲ್ಲಿ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಮಾತ್ರ 10 ಜನ ಮುಂದೆ ಹೋಗಿ ಕೆಲಸ ಮಾಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಯುವ ಶಕ್ತಿ ಯಾವುದೇ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಸುಲಲಿತವಾಗಿ ನಿಭಾಯಿಸಬಲ್ಲದು ಎಂದು ಸಂಸದ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ.
ತಾಲೂಕು ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ನೇತೃತ್ವದಲ್ಲಿ ನಡೆದ ಯುವ ಒಕ್ಕಲಿಗ ಸಂಘದ ಸಾಂಸ್ಕೃತಿಕ ಸ್ಪರ್ಧೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡುತ್ತಾ ದೇಶಕ್ಕೆ ಒಳ್ಳೆಯದಾಗಬೇಕು ಎಂಬ ನೆಲೆಯಲ್ಲಿ ಪುತ್ತೂರಿನ ಈ ಸಮಾಜ ಒಳ್ಳೆಯ ಕೆಲಸ ಮಾಡುತ್ತಿದೆ. ನಾವೆಲ್ಲರೂ ಇನ್ನಷ್ಟು ಪಾಲುದಾರಿಕೆ ಭಾಗವಹಿಸುವಿಕೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಸ್ಫೂರ್ತಿದಾಯಕವಾಗಬಲ್ಲದು. ಅದೇ ರೀತಿ ಪ್ರತಿರೋಧ ಮಾಡುವವರಿಗೆ ಕಾರ್ಯಶೈಲಿಯಿಂದ ಉತ್ತರ ನೀಡಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ಕಿಶೋರ್ ಕುಮಾರ್ ನೆಲ್ಲಿಕಟ್ಟೆ, ಮೋಹನ್ ಗೌಡ ಇಡ್ಡಾಡಿ, ಕೇಶವಗೌಡ ಬಜತ್ತೂರು, ತಹಶೀಲ್ದಾರ್ ದಾಸೇಗೌಡ, ಚಂದ್ರ ಕೋಳ್ಚಾರು, ತಾರನಾಥ ಸವಣೂರು ಉಪಸ್ಥಿತರಿದ್ದರು. ಎಲ್ಲ ಮೂಲೆಗಳನ್ನು ನಾವು ಮುಟ್ಟುವಂಥ ಪ್ರಯತ್ನಗಳನ್ನು ಮಾಡಬೇಕು. ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳು, ಬೇರೆ ಬೇರೆ ರೀತಿಯ ಶಕ್ತಿ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರುವಂಥ ಸಂಗತಿಗಳಿರ್ತವೆ. ಹಲವಾರು ಜನ ಒಂದು ಭಾಗದಿಂದ ತಾವು ಕಲಿತು ಯಾವುದೋ ಒಂದು ಉದ್ಯೋಗವನ್ನು ನಡೆಸಿಕೊಂಡ ಉದ್ಯೋಗ ಆಧಾರಿತವಾದಂಥ ಜೀವನವನ್ನು ನಡೆಸುವಂಥವ್ರು ಇರ್ಬೋದು. ಒಂದಷ್ಟು ಜನ ಕೃಷಿ ಆಧಾರಿತವಾದಂಥ ಬದುಕನ್ನು ಹಮ್ಮಿಕೊಂಡವರು ಇರ್ಬೋದು. ಇನ್ನೊಂದಷ್ಟು ಜನ ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತವಾದಂಥ ತಮ್ಮ ಚಾಕಚಕ್ಯತೆಯನ್ನು ತೋರಿಸಿದವರು ಮತ್ತು ಅದರ ಮೇಲೆ ಆಸಕ್ತಿ ಉಳ್ಳವರು ಇರ್ಬೋದು. ಇನ್ನೊಂದಷ್ಟು ಜನ ಆ ಕಲಾ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಇರ್ಬೋದು. ಬೇರೆ ಬೇರೆ ಕ್ಷೇತ್ರಗಳು, ಸಮಾಜದಲ್ಲಿರುವಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಜನ ತಮ್ಮದೇ ಆದಂಥ ಒಂದು ಆಸಕ್ತಿಯನ್ನು ವಹಿಸಿಕೊಂಡದನ್ನು ನಾವು ಕಂಡಿದ್ದೇವೆ. ಇವತ್ತು ಒಂದು ಸಂಘಟನೆ ಅದು ಅರ್ಥಪೂರ್ಣವಾಗಿ ಎಲ್ಲ ಮೂಲೆಗಳನ್ನು ಮುಟ್ಟಿದೆ ಅಂತ ಹೇಳಿದರೆ ಆ ಎಲ್ಲ ಭಾವನೆ ಇರುವಂಥ ಮನುಷ್ಯರನ್ನು ಕೂಡ ಆ ಸಂಘಟನೆಯ ಆ ಒಂದು ವ್ಯವಸ್ಥೆಯೊಳಗೆ ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಪ್ರಕೃತಿಯನ್ನು ಆರಾಧಿಸಿಕೊಂಡು ಬರುತ್ತಿರುವ ತುಳುನಾಡ ಜನತೆ ಎಲ್ಲಾ ಬದಲಾವಣೆಗಳನ್ನು ದೈವಿಕ ನೆಲೆಗಟ್ಟಿನ ಮೂಲಕ ಆಚರಿಸಿಕೊಂಡು ಬರುತ್ತಿದೆ. ದೇವರಿಗಿಂತ ದೈವಕ್ಕೆ ಹೆಚ್ಚಿನ ಶ್ರದ್ಧೆ ಭಕ್ತಿ ತೋರುವ ಇಲ್ಲಿನ ಜನ ಹಿಂದೆ ತಮ್ಮನ್ನಾಳಿದ ರಾಜ ಮಹಾರಾಜರನ್ನು ದೈವದ ರೂಪದಲ್ಲಿ ನಂಬಿಕೊಂಡು ಬರುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಈ ಭಾಗದಲ್ಲಿ ಕಂಡುಬರುವ ಉಳ್ಳಾಕುಲು, ಉಳ್ಳಾಲ್ತಿ ದೈವಗಳು. ದೈವಿಕ ನೆಲೆಯಲ್ಲಿ ಬದುಕು ಕಟ್ಟಿಕೊಂಡವರು ತುಳುವರು. ಸುಮಾರು 5 ರೀತಿಯ ಭೂತಗಳನ್ನು ಈ ಭಾಗದ ಜನ ನಂಬಿಕೊಂಡು ಬರುತ್ತಿದ್ದಾರೆ. ಇವುಗಳಲ್ಲಿ ದೇವ ಸಂಬಂಧಿ, ಪ್ರಾಣಿ ಸಂಬಂಧಿ, ಮನುಷ್ಯ ಸಂಬಂಧಿ, ಸ್ಥಳೀಯ ದೈವಗಳು ಹಾಗೂ ನೀಚ ಸಂಬಂಧಿ ದೈವಗಳಾಗಿದ್ದು, ಇವುಗಳಲ್ಲಿ ಮಾನವ ಸಂಬಂಧಿ ದೈವಗಳ ಸಾಲಿನಲ್ಲಿ ಉಳ್ಳಾಕುಲು ಹಾಗೂ ಉಳ್ಳಾಳ್ತಿ ಎನ್ನುವ ಭೂತಗಳು ಅಗ್ರಸ್ಥಾನದಲ್ಲಿ ಆರಾಧಿಸಲ್ಪಡುತ್ತದೆ. ಹಿಂದೆ ಕರಾವಳಿ ಭಾಗವನ್ನಾಳಿದ ಜೈನ ಅರಸ ಮನೆತನದಲ್ಲಿ ಮೃತಪಟ್ಟ ಹಿರಿಯರ ಮೂರ್ತಿಗಳನ್ನು ಪೂಜಿಸುವ ಪದ್ಧತಿ ಜಾರಿಯಲ್ಲಿದ್ದು, ಕ್ರಮೇಣ ಈ ಆರಾಧನೆಯು ಭೂತಾರಾಧನೆಯ ರೂಪ ಪಡೆದಿದೆ. ಈ ಹಿರಿಯರೇ ದೈವಗಳ ಅವತಾರ ಎಂದು ಪ್ರತೀತಿ. ಹಿಂದಿನ ಕಾಲದಲ್ಲಿ ಈ ರಾಜ ರಾಣಿಯರನ್ನು ಒಡೆಯ ಅಥವಾ ಒಡೆತಿ ಎನ್ನುವ ರೀತಿಯಲ್ಲಿ ಸಂಬೋಧಿಸುತ್ತಿದ್ದು, ಇದನ್ನು ತುಳು ಭಾಷೆಯಲ್ಲಿ ಉಳ್ಳಾಕುಲು, ಉಳ್ಳಾಳ್ತಿ ಎನ್ನಲಾಗುತ್ತದೆ. ಕರಾವಳಿ ಭಾಗದ ಕೆಲವೇ ಭಾಗಗಳಲ್ಲಿ ಈ ಉಳ್ಳಾಳ್ತಿ, ಉಳ್ಳಾಕುಲು ಭೂತಗಳ ಆರಾಧನೆಯನ್ನು ನೋಡಬಹುದಾಗಿದೆ. ತುಳುನಾಡನ್ನು ಆಳುತ್ತಾ ಇದ್ದವರು ಜೈನ ಮನೆತನದವರು. ಅವರಲ್ಲಿ ಏನಿತ್ತು ಅಂದರೆ ಮನೆಯ ಅಥವಾ ಮನೆತನದ ಅಥವಾ ಅರಮನೆ ಯಜಮಾನ ಸತ್ತ ಮೇಲೆ ಅವನ ಮೂರ್ತಿಯನ್ನು ಮಾಡಿಡುವಂಥದ್ದು. ಮಾಡಿಟ್ಟು ಅದನ್ನು ದೈವ ಅಂತ ಪರಿಗಣಿಸಿ ಪೂಜೆ ಸಲ್ಲಿಸುವಂಥ ಒಂದು ಕ್ರಮ ಇತ್ತು. ಎಲ್ಲ ಮನೆತನಗಳಲ್ಲಿ ಅದು ಇರಲಿಲ್ಲ. ಅರಸು ಮನೆತನಗಳಲ್ಲಿ ಮಾತ್ರ ಅದು ರೂಢಿಯಲ್ಲಿ ಬೆಳೆದು ಬಂದಿತ್ತು. ಹೀಗೆ ಕೆಲವು ಬಹಳ ಪ್ರಸಿದ್ಧಿ ಪಡೆದಂತಹ ಅರಮನೆಗಳಲ್ಲಿ ತೀರಿ ಹೋಗಿ ನಂತರ ದೈವತ್ವಕ್ಕೇರಿದವರನ್ನು ಉಳ್ಳಾಕುಲು ಅಂತ ಹೇಳ್ತಾರೆ. ಉಳ್ಳಾಕುಲು ಅಂದರೆ ಒಡೆಯರು ಅಂತ ತುಳುವಿನಲ್ಲಿ ಅರ್ಥ. ಉಳ್ಳಾಯ ಅಂದರೆ ಒಡೆಯ ಅಂತ ಅರ್ಥ. ಉಳ್ಳಾಲ್ದಿ ಅಂದರೆ ಒಡತಿ ಅಂತ ಅರ್ಥ. ಹಾಗೆ ಇಲ್ಲಿ ಅಳಿಯ ಸಂತಾನ ಪದ್ಧತಿ ಇದ್ದುದರಿಂದ ಅನೇಕ ಕಡೆಗಳಲ್ಲಿ ರಾಣಿಯರಿದ್ದರು. ಆ ರಾಣಿಯರು ಕೂಡ ತೀರಿ ಹೋದ ಮೇಲೆ ಅವರ ನೆನಪಿಗಾಗಿ ಅವುಗಳನ್ನು ದೈವಗಳನ್ನಾಗಿ ಅವರ ಮುಂದಿನ ಪೀಳಿಗೆಯವರು, ಅವರ ಮನೆತನದವರು ಸ್ಮರಿಸುತ್ತಾ ಬಂದರು. ಮಾನವನಾಗಿ ಹುಟ್ಟಿ ಬಳಿಕ ದೈವಿ ಸ್ವರೂಪ ಪಡೆದ ಈ ದೈವಗಳ ಬಗ್ಗೆ ಈ ಭಾಗದ ಜನತೆಯಲ್ಲಿ ಅಪಾರ ಭಯ, ಭಕ್ತಿ, ನಂಬಿಕೆ ಎಲ್ಲವೂ ಮೈಗೂಡಿದೆ. ಈ ಭೂತಗಳ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ, ಎಲ್ಲ ಕಾರ್ಯಗಳಲ್ಲೂ ಜಯ ಲಭಿಸುತ್ತದೆ ಎನ್ನುವ ಬಲವಾದ ನಂಬಿಕೆ ಇಲ್ಲಿನ ಜನರದ್ದು ಅಂತೇಳಿ ಇಲ್ಲಿ ಬಹಳಷ್ಟು ಹಲವಾರು ಇತಿಹಾಸಗಳ ಒಂದು ಇದಿದೆ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಮೊದಲು ಬಳ್ಳಾಳರ ಕಾಲದಲ್ಲಿ ಇಲ್ಲಿ ಒಂದು ಅರಮನೆ ಎಲ್ಲ ಇತ್ತು. ಆಮೇಲೆ ಇದೆಲ್ಲ ಧರ್ಮ ನಡಾವಳಿ ನಡೀತಾ ಇತ್ತು. ಇದೊಂದು ದೇವಕಿರಿಯದಲ್ಲಿ ಆಗುವಂಥ ಒಂದು ಜಾತ್ರೆ. ನಾನು ಕೂಡ ಸ್ವಲ್ಪ ಕಷ್ಟದಲ್ಲಿ ಇಲ್ಲಿ ಕೆಲವು ನನ್ನ ಆರ್ಥಿಕ ವ್ಯವಹಾರದಲ್ಲಿ ಬಹಳಷ್ಟು ಇದಾಗಿದ್ದೆ. ಇದನ್ನು ನಾನು ಸಂಕಲ್ಪ ಮಾಡಿದ ಮೇಲೆ ನಾನು ಆಟೋಮೆಟಿಕ್ ಆಗಿ ನನಗೆ ಏನೋ ಒಂದು ರೀತಿಯ ಹಿಂದಿನಿಂದ ಒಂದು ಸಹಾಯ.
ತಮ್ಮನ್ನಾಳಿದ ಅರಸರನ್ನೇ ದೈವದ ರೂಪಕ್ಕೆ ಹೋಲಿಸಿ ಪೂಜಿಸುವ ಇಲ್ಲಿನ ಜನರ ಆರಾಧನಾ ಪದ್ಧತಿಯು ನಿಜಕ್ಕೂ ವಿಶಿಷ್ಟತೆಯಿಂದ ಕೂಡಿದಾಗಿದೆ. ನೆಲೆ ಆಯ್ನ ದೈವ ದೇವರ ದುಂಬು ಹಿಡಿದು ಇವನು ದೈವದ ಕಾರ್ಯ ಮಲ್ತ ಹೆಚ್ಚು ಕಮ್ಮಿ ಇತ್ತು ಇನ್ನು ಬಡ್ದು ಬರ್ತದೆ ದೈವ ಬರಲು ಕೂಡ ಇದು ಸೇರಿದ ಪ್ರಸಾದಗಳು. ನಡೀಲಾಡದೆ ಬಾರಿದಾಂಜೆಗೆ ದೇವಸಭಾ ಬಾರಿದಾಂಜೆಗೆ ಸರ್ಕಾರ ಬಾರಿದಾಂಜನಾಗಳಿಗೆ ಇಡೀ ಗ್ರಾಮಸ್ಥರಿಗೆ ಸಮರ್ಪಕ ವ್ಯಕ್ತಿತ್ವ ವಿಕಸನಕ್ಕೆ ಇಂಗ್ಲಿಷ್ ಮಾಧ್ಯಮ ಅನಿವಾರ್ಯ ಎಂದು ಪ್ರಾಧ್ಯಾಪಕ ಸೂರ್ಯನಾರಾಯಣ ಅಭಿಪ್ರಾಯಪಟ್ಟರು. ಪುತ್ತೂರಿನ ವೆಂಕಟರಮಣ ಟವರ್ನಲ್ಲಿ ಶುಕ್ರವಾರ ನೂತನವಾಗಿ ಆರಂಭಗೊಂಡ ವೀಟಾ ಇಂಗ್ಲಿಷ್ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂಗ್ಲಿಷ್ ಇಂದು ಸಮಾಜದ ಎಲ್ಲಾ ಸ್ತರಗಳಲ್ಲೂ ಅನಿವಾರ್ಯವಾಗಿದ್ದು, ಸಮರ್ಪಕ ವ್ಯಕ್ತಿತ್ವ ವಿಕಸನಕ್ಕೆ ಇಂಗ್ಲಿಷ್ ಮಾಧ್ಯಮದ ಅನಿವಾರ್ಯತೆ ಇದೆ ಎಂದರು. ಈ ನಿಟ್ಟಿನಲ್ಲಿ ಪುತ್ತೂರು ಜನತೆಗೆ ಇಂಗ್ಲಿಷ್ ತರಬೇತಿ ನೀಡಲು ಮುಂದೆ ಬಂದಿರುವ ವೀಟಾ ಕಾರ್ಯವು ಶ್ಲಾಘನೀಯವಾಗಿದೆ ಎಂದ ಅವರು, ಈ ಸಂಸ್ಥೆಯ ಕಾರ್ಯವನ್ನು ಪುತ್ತೂರಿನ ಜನತೆ ನಿರಂತರ ನೆನಪಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಸಮಾರಂಭದಲ್ಲಿ ಹೇಳಿದರು. ಸಮಾರಂಭದಲ್ಲಿ ಮಾಲಕರಾದ ಲೋಕನಾಥ ಶೆಟ್ಟಿ, ದಿವ್ಯಾ ಲೋಕನಾಥ ಶೆಟ್ಟಿ, ಮುಖ್ಯ ಅತಿಥಿಯಾಗಿ ಜೆಸಿ ಮುರಳಿ ಶ್ಯಾಮ್, ಶ್ರೀಪಾಲ್ ಎಂಪಿ ಮತ್ತಿತರರು ಉಪಸ್ಥಿತರಿದ್ದರು. Mr. Lokanath Shetty and dear friends, many times people invite us to conduct some personality development courses, but I think, and I would like to say that if you learn English and if you have a mastery over English, I think your personality will be automatically developed and you will notice the difference once you start speaking English. So this is an occasion for Puttur, perhaps the first occasion. The Vita has started its classes in Puttur here in this institute, and Mr. Lokanath Shetty and his team have done a wonderful job by bringing Vita here, and I hope that Vita will give a quality English education to the people of Puttur city. ಮಾತಾಡಬೇಕಂತ ಆಸೆ ಇರುತ್ತೆ, ಗೊತ್ತಿರುತ್ತೆ, ಅವ್ರು ಏನೋ ಅಳುಕು ಇಲ್ಲ ನಾನು ಮಾತು ತಪ್ಪಿದ್ರೆ ಇಲ್ಲಿ ಏನಾದರೂ ಎದುರಿನವ್ರು ಏನಾದ್ರು ನಿಲ್ಸ್ಕೊಳ್ಬೋದಾ, ಏನಾದರೂ ಅವರು ನಾನು ಅನ್ಕೊಳ್ಬೋದಾ ಅಂತೇಳಿ ಮಾತಾಡ್ಬೇಕು. This center, because this is the 22nd Vita One center in Karnataka. In fact, we have started Vita One center concept in Karnataka 1.5 years back. Within a span of 18 months. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈಶ್ವರ ಮಂಗಲಕ್ಕೆ ಹೊರಟಿತು ಮುಖ್ಯ ಪ್ರಾಣನ ವಿಗ್ರಹ ಯಾತ್ರೆ, ಸ್ವಾಗತ ಕೋರಿತು ಪುತ್ತೂರಿನ 1000 ಸಂಖ್ಯೆಯ ಜನತೆ. ಅರಸರಿಗೂ ದೊರೆಯುತ್ತಿದೆ ದೈವದ ಟಚ್, ಇದು ತುಳುನಾಡ ಸಂಸ್ಕೃತಿಯ ವಿಭಿನ್ನ ಪಂಚ್. ವಿಟ್ಲದ ಉಕ್ಕುಡದಲ್ಲಿ ನಾರಿಯಾದಳು ಮಾರಿ, ಸೊಸೆಯನ್ನೇ ಕೊಚ್ಚಿ ಕೊಂದಳು ಅತ್ತೆ ಎಂಬ ಹೆಮ್ಮಾರಿ. ಪುತ್ತೂರಿನಲ್ಲಿ ಆಚರಿಸಲ್ಪಟ್ಟಿದ್ದು ಸಂಭ್ರಮದ ಈದ್ ಮಿಲಾದ್, ಗಮನ ಸೆಳೆಯಿತು ಸೌಹಾರ್ದದ ವಾಹನ ರ್ಯಾಲಿ ಕಮಾಲ್. ಇಂಗ್ಲಿಷ್ ಕಲಿಯ ಬಯಸುವವರಿಗೆ ಇಲ್ಲಿದೆ ಸೂಕ್ತ ಅವಕಾಶ,
ವೀಟಾ ನೀಡಲಿದೆ ಪುತ್ತೂರಿಗೆ ಈ ಸದಾವಕಾಶ. ಇಲ್ಲಿಗೆ ಈ ವಾರದ ಕೇಬಲ್ ವಾರ್ತೆ ಮುಕ್ತಾಯವಾಯಿತು. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ವಂದನೆಗಳು.